ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ರಾಜ್ಯದ ಅತ್ಯಂತ ಘೋರ ದುರಂತ ಅಂತ ಹೇಳಬೇಕು, ಅಥವಾ ನಮ್ಮ ಪರಿಸ್ಥಿತಿ ಅಂತ ಹೇಳಬೇಕು, ಅಥವಾ ನಾವು ಪಡೆದಂತಹ ದುರಾದೃಷ್ಟ ಅಂತ ಅಂದುಕೊಳ್ಳಬೇಕೋ ಒಂದು ಅರ್ಥ ಆಗ್ತಾ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಕಳೆದ ಒಂದೂವರೆ ತಿಂಗಳಿನಿಂದ ರಾಜ್ಯದಲ್ಲಿ CM ಬದಲಾವಣೆ ವಿಚಾರವನ್ನು ಬಿಟ್ಟರೆ ಬೇರೆ ಏನೂ ಕೂಡ ಚರ್ಚೆ ಆಗ್ತಾ ಇಲ್ಲ. ಬೆಳಗಾವಿಯಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿ ಒಂದು ಅಧಿವೇಶನವನ್ನು ಕರೆಯಲಾಗಿತ್ತು. ಯಾಕೋಸ್ಕರವಾಗಿ ಅಧಿವೇಶನ ಕರೆಯಲಾಗಿತ್ತು ಕೇಳಿದ್ರೆ, ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಬೇಕು. ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಭಾಗ ಬಹಳ ಹಿಂದುಳಿದು ಬಿಟ್ಟಿದೆ, ನಾವಲ್ಲಿ ಅಧಿವೇಶನ ಮಾಡಿಬಿಟ್ರೆ ಏನೋ ಉದ್ಧಾರ ಆಗುತ್ತೆ ಅಂತ. ಆದರೆ ಮಿತ್ರರೇ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಒಂದನ್ನು ಬಿಟ್ಟು ಮತ್ತೆಲ್ಲ ಚರ್ಚೆ ಆಗಿದೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಷ್ಟೂ ದಿನ ಚರ್ಚೆ ಆಗಿದ್ದೇನು ಕೇಳಿದ್ರೆ, ಮುಖ್ಯಮಂತ್ರಿ ಬದಲಾವಣೆ ವಿಚಾರ. ಬಿಜೆಪಿಯವರು ಹಠಕ್ಕೆ ಬಿದ್ದು ಸಿದ್ದರಾಮಯ್ಯನವರನ್ನು ಕೆಣಕುವಂತಹ ಪ್ರಯತ್ನ ಮಾಡಿದ್ರು. ಸಿದ್ದರಾಮಯ್ಯನವರು ಕೂಡ ಇಷ್ಟು ದಿನಗಳ ಕಾಲ ಬಹಳ ತಾಳ್ಮೆಯಿಂದಲೇ ಇದ್ದರು. ಆ ವಿಚಾರ ಬಂದಾಗಲೆಲ್ಲ ಜಾರಿಕೊಳ್ಳುವಂತಹ ಉತ್ತರವನ್ನೇ ಕೊಡ್ತಾ ಇದ್ರು. ಇವತ್ತು ಮಿತ್ರರೇ, ಕದನ ವಿರಾಮಕ್ಕೆ ಬ್ರೇಕ್ ಹಾಕಿಬಿಟ್ಟು ಸಿದ್ದರಾಮಯ್ಯನವರು ಸ್ಫೋಟಕವಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟರು. ಅದಾಗ್ತಿದ್ದ ಹಾಗೆ DK ಶಿವಕುಮಾರ್ ಏನು ಸುಮ್ಮನೆ ಕೂತಿಲ್ಲ, ಅವರು ಕೂಡ ಅಷ್ಟೇ ತೀವ್ರತರವಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಮಿತ್ರರೇ, ಬೆಳಗಾವಿ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲೇ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಸಿದ್ದರಾಮಯ್ಯ ಅಂಡ್ ಟೀಮ್ ಮುಂದೇನು ಮಾಡಬೇಕು, ರಾಜಕೀಯ ಪಟ್ಟುಗಳನ್ನು ಯಾವ ರೀತಿಯಾಗಿ ಹಾಕಬೇಕು ಅನ್ನೋದಕ್ಕೆ ಒಂದು ಸ್ಪಷ್ಟ ನಿರ್ಧಾರವನ್ನು ಕೈಗೊಂಡಿದ್ದಾರಂತೆ. ರಾಜಕೀಯ ಪಡಸಾಲೆಯಲ್ಲಿ ಆ ರೀತಿಯ ಚರ್ಚೆಗಳು ಕೂಡ ನಡೀತಾ ಇದೆ. ಅದರ ಒಂದು ಸೂಚನೆಯೂ ಕೂಡ ಇವತ್ತು ಬೆಳಗಾವಿಯ ಅಧಿವೇಶನದ ಕೊನೆಯ ದಿನ ರಾಜ್ಯಕ್ಕೆ ಸಿಕ್ಕಿದೆ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದಷ್ಟು ಡೆವಲಪ್ಮೆಂಟ್ಗಳಾಗಿದ್ದಾವೆ. ಮುಂದೇನಾಗಬಹುದು ಅನ್ನೋದಕ್ಕೆ ಒಂದು ಸ್ಪಷ್ಟ ಚಿತ್ರಣವೂ ಕೂಡ ಸಿಕ್ಕಿದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಸಿದ್ದರಾಮಯ್ಯನವರನ್ನ ಚಾಣಾಕ್ಷ ಅನ್ನೋದೇ ಅದಕ್ಕೆ. ಸಿದ್ದರಾಮಯ್ಯನವರು ಸದ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಅಧಿಕಾರವನ್ನು ಉಳಿಸ್ಕೊಳ್ಬೇಕು, ಜೊತೆಗೆ ಸರ್ಕಾರವೂ ಕೂಡ ಸ್ಮೂತ್ ಆಗಿ ರನ್ ಆಗ್ತಿರುವಂತೆ ನೋಡ್ಕೊಳ್ಬೇಕು. ಇದೆಲ್ಲದರ ಮಧ್ಯೆ ಸಿದ್ದರಾಮಯ್ಯನವರಿಗೆ ಎದುರಾಗಿದ್ದಂತಹ ದೊಡ್ಡ ಅಗ್ನಿ ಪರೀಕ್ಷೆ ಏನು ಕೇಳಿದ್ರೆ, ಬೆಳಗಾವಿಯ ಅಧಿವೇಶನ. ಒಂದು ವೇಳೆ ಮಿತ್ರರೇ, DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಬಿಹಾರ ಎಲೆಕ್ಷನ್ ಆದ ನಂತರ ಶುರುವಾಗಿತ್ತಲ್ಲ ಗುದ್ದಾಟ, ಅದು ಕಂಟಿನ್ಯೂ ಆಗಿದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಮರ್ಯಾದೆ 3 ಕಾಸಿಗೆ ಹರಾಜಾಗ್ತಾ ಇತ್ತು. ಅದಕ್ಕೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಕೊಟ್ಟಂತಹ ಸಂದೇಶವನ್ನು ಚಾಚೂ ತಪ್ಪದೆ ಪಾಲಿಸಿದ್ರು. ಅದೇನು ಕೇಳಿದ್ರೆ, ಬ್ರೇಕ್ಫಾಸ್ಟ್ ಮೀಟಿಂಗ್. DK ಶಿವಕುಮಾರ್ ಅವರನ್ನ ತಮ್ಮ ನಿವಾಸಕ್ಕೆ ಕರೆಸಿ ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ಅರೇಂಜ್ ಮಾಡಿದ್ರು. ಬಳಿಕ ಪತ್ರಿಕಾಗೋಷ್ಠಿ ನಡೆಸಿ ಎಲ್ಲವೂ ಸುಸೂತ್ರವಾಗಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಅದಾಗ್ತಿದ್ದ ಹಾಗೆ DK ಶಿವಕುಮಾರ್ ಮನೆಗೆ ಸ್ವತಃ ಸಿದ್ದರಾಮಯ್ಯನವರು ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದರು. ಇದರಿಂದ ಏನಪ್ಪ ಆಯಿತು ಅಂತಂದರೆ, ಬೆಳಗಾವಿ ಅಧಿವೇಶನದಲ್ಲಿ ದೊಡ್ಡ ಮಟ್ಟಕ್ಕೆ ಮರ್ಯಾದೆ ಹೋಗುವಂಥ ಯಾವುದೇ ಘಟನೆಗಳು ಕೂಡ ಸಂಭವಿಸಿರಲಿಲ್ಲ. ಇದರ ಜೊತೆಗೆ ಮಿತ್ರರೇ, ಬೆಳಗಾವಿ ಅಧಿವೇಶನ ಆರಂಭವಾಗ್ತಿದ್ದಂತೆ ಬಿಜೆಪಿಯವರು ಮಾಡಿದಂತಹ ಪ್ರಯತ್ನ ಏನು, ಸಿದ್ದರಾಮಯ್ಯನವರ ಬಾಯಲ್ಲಿ ನಾನೇ 5 ವರ್ಷ CM ಆಗಿರ್ತೀನಿ ಅಥವಾ ಇಲ್ಲ, ಇದರ ಬಗ್ಗೆ ಹೇಳಿಕೆಯನ್ನು ಪಡೆದುಕೊಳ್ಳಬೇಕು ಅಂತ ಯತ್ನ ಮಾಡಿದ್ರು. ನಾನಾ ರೀತಿಯಲ್ಲಿ ಸಿದ್ದರಾಮಯ್ಯನವರನ್ನು ಕೆಣಕುವಂತಹ ಪ್ರಯತ್ನವನ್ನು ಬಿಜೆಪಿಯ ಎಲ್ಲ ನಾಯಕರು ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಬಹಳ ತಾಳ್ಮೆಯನ್ನು ತೆಗೆದುಕೊಂಡಿದ್ರು. ಎಲ್ಲೂ ಕೂಡ ಅದಕ್ಕೆ ನೇರವಾಗಿ ಉತ್ತರ ಕೊಡುವಂತಹ ಗೋಜಿಗೆ ಹೋಗಿರಲಿಲ್ಲ. ಹೈಕಮಾಂಡ್ ಎಲ್ಲಿಯವರೆಗೆ ಬಯಸುತ್ತೋ ಅಲ್ಲಿಯವರೆಗೆ ಮುಖ್ಯಮಂತ್ರಿ ಆಗಿರ್ತೀನಿ, ಈಗ ಮುಖ್ಯಮಂತ್ರಿ ಆಗಿದ್ದೀನಿ, ಹೀಗೆ ಏನೇನೋ ಅಡ್ಡಗೋಡೆಯ ಮೇಲೆ ದೀಪ ಇಡುವಂತಹ ಕೆಲಸವನ್ನೇ ಸಿದ್ದರಾಮಯ್ಯನವರು ಮಾಡ್ಕೊಂಡು ಬಂದಿದ್ರು. ಆದರೆ ಇವತ್ತು ಅಧಿವೇಶನದ ಕೊನೆಯ ದಿನ, ಹೀಗಾಗಿ ಸಿದ್ದರಾಮಯ್ಯನವರು ಅಂತಿಮವಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಬಿಜೆಪಿಯವರು ಮತ್ತೆ ಆ ವಿಚಾರವನ್ನು ಕೆಣಕಿದ್ರು. ಆಗ ಸಿದ್ದರಾಮಯ್ಯನವರು ನೇರವಾಗಿ ಕೊಟ್ಟಂತಹ ಉತ್ತರ ಇದೆಯಲ್ಲ, DK ಶಿವಕುಮಾರ್ ಅವರನ್ನ ಕಂಗಾಲು ಮಾಡಿಬಿಟ್ಟಿದೆ. ಮುಂದಿನ 2.5 ವರ್ಷವೂ ಕೂಡ ನಾನೇ CM, ಹೈಕಮಾಂಡ್ ನನ್ನ ಪರವಾಗಿದೆ ಅಂತ ನಾನು ಭಾವಿಸಿದ್ದೀನಿ. ಈ ಹಿಂದೆ ಯಾವುದೇ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿಲ್ಲ. 2.5 ವರ್ಷ ನಾನು CM, 2.5 ವರ್ಷ DK ಶಿವಕುಮಾರ್ CM ಅಂತ ಒಪ್ಪಂದ ಆಗಿಲ್ಲ. ಹೀಗಂತ ಸದನದಲ್ಲಿ ನಿಂತುಕೊಂಡು ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳ್ತಾರೆ. ಇದನ್ನು ನಾವು ಸುಮ್ಮನೆ ಅವಲೋಕಿಸಿದ್ರೆ ಬಿಜೆಪಿಯವರು ಸಿಕ್ಕಾಪಟ್ಟೆ ಕೆಣಕ್ತಾ ಇದ್ರು. ಸಿದ್ದರಾಮಯ್ಯನವರಿಗೂ ಕೂಡ ಒಂದು ಸ್ವಲ್ಪ ಇರುಸು ಮುರುಸು ಉಂಟಾಯಿತು. ಹೀಗಾಗಿ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರು ಇಂತಹ ಸ್ಟೇಟ್ಮೆಂಟ್ ಕೊಟ್ರ ನೋಡಿದ್ರೆ ಖಂಡಿತವಾಗ್ಲೂ ಅಲ್ಲ, ಇದರ ಹಿಂದೆ ಒಂದು ದೊಡ್ಡ ರಣತಂತ್ರ ಆಗೋಗಿದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಯಾವಾಗ ಸಿದ್ದರಾಮಯ್ಯನವರು ಸದನದಲ್ಲಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟರೋ ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಸದನದಲ್ಲಿ ಹಾಜರಿರಲಿಲ್ಲ. ಅವರು ಇವತ್ತು ಕೆಲ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ರು. ಮುಖ್ಯವಾಗಿ ಗೋಕರ್ಣ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು. ಅದಾದ ನಂತರ ಅಲ್ಲೇ ಒಂದು ಶಕ್ತಿ ದೇವತೆಯ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟಿದ್ರು. ಏನೋ ಹರಕೆ ಹೊತ್ಕೊಂಡಿದ್ದೆ, ಈ ಹಿಂದೆ ನಾನೇನೇನು ಬೇಡಿಕೆ ಸಲ್ಲಿಸಿದ್ನೋ ಅದೆಲ್ಲವುದನ್ನ ಆ ದೇವಿ ಈಡೇರಿಸಿದ್ದಾಳೆ, ಹೀಗಾಗಿ ಆ ಹರಕೆ ತೀರಿಸೋದಕ್ಕೋಸ್ಕರವಾಗಿ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ DK ಶಿವಕುಮಾರ್ ಹೇಳಿದ್ರೂ ಕೂಡ ಅದಾದ ಬಳಿಕ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಸಿದ್ದರಾಮಯ್ಯ ಮತ್ತು ನನ್ನ ಜೊತೆಗೆ ಈಗಾಗಲೇ ಕೆಲವೊಂದಷ್ಟು ತೀರ್ಮಾನಗಳಾಗಿ ಹೋಗಿದೆ, ನಾವಿಬ್ಬರೂ ಕೂಡ ಮಾತನಾಡಿಕೊಂಡು ಎಲ್ಲವುದನ್ನು ಬಗೆಹರಿಸಿಕೊಂಡಿದ್ದೀವಿ, ಹೀಗಂತ DK ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಆಗ ಅಲ್ಲೇ ಇದ್ದಂತಹ ಪತ್ರಕರ್ತರು, ಸಾರ್ ದೇವಸ್ಥಾನಕ್ಕೆ ಬಂದಿದ್ದೀರಲ್ಲ, CM ಆಗುವಂತಹ ದಿನಾಂಕವನ್ನೇನಾದರೂ ನಿಗದಿ ಮಾಡ್ಕೊಂಡಿದ್ದೀರಾ, ಆ ಡೇಟ್ ಫಿಕ್ಸ್ ಆಯ್ತಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ DK ಶಿವಕುಮಾರ್ ಏನೂ ಉತ್ತರ ಕೊಡೋದಿಲ್ಲ, ಬದಲಾಗಿ ಒಂದು ಸ್ಮೈಲ್ ಮಾಡ್ತಾರೆ.
ಇಲ್ಲಿ ಇಬ್ಬರು ನಾಯಕರ ತಂತ್ರಗಾರಿಕೆಯನ್ನು ಸ್ವಲ್ಪ ಗಮನಿಸಿ. ಸಿದ್ದರಾಮಯ್ಯನವರು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದರೆ, ಈ ಹಿಂದೆ ಹೈಕಮಾಂಡ್ ಬಳಿಯಲ್ಲಿ ಎರಡೂವರೆ ವರ್ಷದ ಒಪ್ಪಂದ ಆಗಿರಲಿಲ್ಲ. ನಮ್ಮ ನಡುವೆ ಅಂತಹ ಯಾವುದೇ ಅಧಿಕಾರ ಹಂಚಿಕೆಯ ಒಪ್ಪಂದ ಇಲ್ಲ ಅನ್ನೋದನ್ನು ಕನ್ವೆ ಮಾಡೋದಕ್ಕೆ ಸಿದ್ದರಾಮಯ್ಯ ಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಯತ್ನ ಏನು ಕೇಳಿದ್ರೆ, ಅವತ್ತು ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿ ಏನು ನಿರ್ಧಾರ ಆಗಿತ್ತು, 2.5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಅದಾಗ್ತಿದ್ದ ಹಾಗೆ ಅಧಿಕಾರ ಬಿಟ್ಟು ಕೊಡಬೇಕು ಅನ್ನುವಂತಹ ಒಪ್ಪಂದ ಆಗಿತ್ತು. ಇದನ್ನು ಕನ್ವೆ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಯತ್ನ ಮಾಡ್ತಾ ಇದ್ದಾರೆ. ಅದೇನೇ ಆಗಿರಲಿ, ಇವತ್ತಿನ ಈ ಬೆಳವಣಿಗೆ ಏನನ್ನ ಸೂಚಿಸ್ತಾ ಇದೆ, ಮುಂದೇನಾಗಬಹುದು ಅಂತ ನೋಡೋದಾದ್ರೆ, ಸದ್ಯಕ್ಕೆ ಅಂದ್ರೆ ನಾಳೆನೇ ಏನೋ ಆಗುತ್ತೆ ಅನ್ನುವಂತಹ ಸ್ಥಿತಿ ಇಲ್ಲ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಮುಂದಿನ ಕೆಲ ದಿನಗಳು ಡಿ ಕೆ ಶಿವಕುಮಾರ್ ಪರವಾಗಿಲ್ಲ. ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಸದ್ಯ ದೇಶದಲ್ಲಿಲ್ಲ, ಅವರು ವಿದೇಶಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಅದಾಗ್ತಿದ್ದ ಹಾಗೆ ಕ್ರಿಸ್ಮಸ್ ಬರುತ್ತೆ, ಕ್ರಿಸ್ಮಸ್ ಆಗ್ತಿದ್ದ ಹಾಗೆ ನ್ಯೂ ಇಯರ್ ಬರುತ್ತೆ. ಈ ಎಲ್ಲ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಲಭ್ಯದಲ್ಲಿರೋದಿಲ್ಲ, ಅಂದ್ರೆ ರಾಹುಲ್ ಗಾಂಧಿ ಕೈಗೆ ಸಿಗೋದಿಲ್ಲ. ಇದೆಲ್ಲ ಆಗ್ತಿದ್ದ ಹಾಗೆ ಜನವರಿ 12 ಇದೆಯಲ್ಲ, ಇದು ಸಿದ್ದರಾಮಯ್ಯನವರ ಪಾಲಿಗೆ ಅತ್ಯಂತ ಮಹತ್ವದ ದಿನ. ಅವರು ಈ ರಾಜ್ಯದಲ್ಲಿ ಒಂದು ಇತಿಹಾಸವನ್ನು ಕ್ರಿಯೇಟ್ ಮಾಡ್ತಾರೆ. ಅದೇನು ಕೇಳಿದ್ರೆ, ಈ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಸಿಎಂ ಆಗಿದ್ದಂತಹ ದಾಖಲೆ ದೇವರಾಜ್ ಅರಸು ಅವರ ಹೆಸರಿನಲ್ಲಿದೆ. ಸಿದ್ದರಾಮಯ್ಯನವರು ಜನವರಿ 12ರವರೆಗೂ ಕೂಡ ಮುಖ್ಯಮಂತ್ರಿ ಆಗಿ ಕಂಟಿನ್ಯೂ ಆಗಿದ್ದೇ ಆದರೆ ಆ ರೆಕಾರ್ಡ್ ಅನ್ನ ಸಿದ್ದರಾಮಯ್ಯನವರು ಮುರಿತಾರೆ. ಸಿದ್ದರಾಮಯ್ಯನವರಿಗೆ ಮೊದಲಿನಿಂದಲೂ ಕೂಡ ಆ ಡೇಟ್ನ ಬಗ್ಗೆ ಬಹಳ ಉತ್ಸಾಹ ಇತ್ತಂತೆ. ಅದು ಈಡೇರುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ಜನವರಿ 12ರೊಳಗೆ ಏನೋ ತೀರ್ಮಾನ ಆಗತ್ತೆ ಅನ್ನುವಂಥ ಯಾವುದೇ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಆದರೆ ಮಿತ್ರರೇ, ಹಾಗಂತ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂರೋದಕ್ಕೂ ಸಾಧ್ಯ ಇಲ್ಲ. ಈಗೇನೊಂದು ಹೀಟ್ ಕ್ರಿಯೇಟ್ ಆಗಿದೆ, ಇದನ್ನು ಹಾಗೆ ಕಂಟಿನ್ಯೂ ಮಾಡಬೇಕು. ಅಂದರೆ ಹೈಕಮಾಂಡ್ ಅಪ್ಲಿಕೇಶನ್ ಆಫ್ ಮೈಂಡನ್ನು ಮಾಡುವಂತೆ ಡಿ ಕೆ ಶಿವಕುಮಾರ್ ಒತ್ತಡವನ್ನು ಹೇರಬೇಕು. ಒತ್ತಡ ಹೇರಬೇಕು ಅಂತಂದರೆ ರಾಜ್ಯದಲ್ಲಿ ಈ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಇದೆಯಲ್ಲ, ಇದು ಹೀಗೆ ಕಂಟಿನ್ಯೂ ಆಗಬೇಕು. ಹಾಗಾದರೆ ಜನವರಿ 12 ಆದ ಬಳಿಕ ಸಿದ್ದರಾಮಯ್ಯನವರು ಅಧಿಕಾರದಿಂದ ಇಳಿದು ಬಿಡ್ತಾರಾ? ಹೈಕಮಾಂಡ್ ಹೇಳುತ್ತಿದ್ದಂತೆ ಸಿದ್ದರಾಮಯ್ಯನವರು ಅದಕ್ಕೆ ಒಪ್ಪಿಗೆ ಸೂಚಿಸ್ತಾರಾ ಕೇಳಿದ್ರೆ, ಕೆಲ ಮೂಲಗಳು ಹೇಳ್ತಾ ಇದ್ದಾವೆ, ಖಂಡಿತವಾಗ್ಲೂ ಇಲ್ಲ. ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಇನ್ನಷ್ಟು ಸ್ಟ್ರಾಂಗ್ ಆಗಿದೆ. ಜೊತೆಗೆ ಸಿದ್ದರಾಮಯ್ಯನವರ ಸುತ್ತ ಇರುವಂತಹ ಒಂದು ಬಣ ಏನಿದೆ, ಅದು ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ಇನ್ನೂ ಗಟ್ಟಿಯಾಗಿ ನಿಂತುಕೊಂಡಿದೆ. ಹೀಗೊಂದು ಮಾಹಿತಿ ಸಿದ್ದರಾಮಯ್ಯನವರ ಆಪ್ತ ವಲಯದಿಂದಲೇ ಸಿಗ್ತಾ ಇದೆ. ನಿಮಗೆಲ್ಲ ಗೊತ್ತು ಅಂತ ಭಾವಿಸಿದ್ದೀನಿ. ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಲಾಗಿತ್ತು. ಮಿತ್ರರೇ, ಅದಕ್ಕೆ ಆಯ್ದ ಕೆಲವು ಸಚಿವರಿಗೆ ಮಾತ್ರ ಆಹ್ವಾನವನ್ನು ಕೊಡಲಾಗಿತ್ತು. ಅಂದ್ರೆ ಸಿದ್ದರಾಮಯ್ಯನವರ ಅತ್ಯಂತ ಕೋರ್ ಟೀಮ್ಗೆ ಮಾತ್ರ ಅಲ್ಲಿ ಆಹ್ವಾನ ಇತ್ತು. ಅಲ್ಲಿ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಮತ್ತು ಜಮೀರ್ ಅಹಮದ್ ಖಾನ್ ಇವರೆಲ್ಲರೂ ಸೇರಿಕೊಂಡು ಸಿದ್ದರಾಮಯ್ಯನವರನ್ನ ಮತ್ತಷ್ಟು ಕನ್ವಿನ್ಸ್ ಮಾಡಿದಾರಂತೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಅಧಿಕಾರದಿಂದ ಇಳಿಯೋದಕ್ಕೆ ಒಪ್ಕೊಳ್ಬಾರ್ದು. ಸದ್ಯದ ಬೆಳವಣಿಗೆಯನ್ನು ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಇನ್ನಷ್ಟು ಅಗ್ರೆಸಿವ್ ಆಗ್ತಾರೆ. ಆ ಸಂದರ್ಭದಲ್ಲಿ ಹೈಕಮಾಂಡ್ ನಿಮಗೆ ಬುಲಾವ್ ಕೊಡುತ್ತೆ. ನೀವು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಮುಂದೆ ಅಹಿಂದ ಅಸ್ತ್ರವನ್ನೇ ಪ್ರಯೋಗ ಮಾಡಬೇಕು. ಈ ರೀತಿಯ ತಂತ್ರಗಾರಿಕೆಯನ್ನ ಸಿದ್ದರಾಮಯ್ಯನವರ ಆಪ್ತ ಬಣ ಮಾಡಿಕೊಂಡಿದೆ. ಇದರ ಅರ್ಥ ಏನು ಕೇಳಿದ್ರೆ, ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಕನ್ವಿನ್ಸ್ ಮಾಡಬೇಕು, ಒಂದು ವೇಳೆ ನನ್ನನ್ನು ಟಚ್ ಮಾಡಿದ್ದೆ ಆದರೆ ಅಹಿಂದ ವರ್ಗದ ಮತ ಬರೋದಿಲ್ಲ. ಅಹಿಂದ ವರ್ಗದ ಮತ ಬರೋದಿಲ್ಲ ಅಂತಾದ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದ್ರಿಂದ ರಾಜ್ಯದಲ್ಲಿ ಯಾವುದೇ ಲಾಭ ಆಗೋದಿಲ್ಲ. ಅಂದ್ರೆ ಕಾಂಗ್ರೆಸ್ಗೆ ಜಾತಿವಾರು ಲೆಕ್ಕಾಚಾರದಲ್ಲಿ ಏನು ಲಾಭ ಆಗೋದಿಲ್ಲ ಅನ್ನೋದನ್ನ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಕನ್ವಿನ್ಸ್ ಮಾಡಬೇಕು. ಯಾವ ರೀತಿಯಾಗಿ ಕೇಳಿದ್ರೆ, ಡಿ ಕೆ ಶಿವಕುಮಾರ್ ಒಬ್ಬ ಒಕ್ಕಲಿಗ ನಾಯಕ, ಸಿದ್ದರಾಮಯ್ಯನವರು ಅಹಿಂದ ವರ್ಗದ ನಾಯಕ. ಈಗ ಅಹಿಂದ ವರ್ಗದ ಪ್ರಬಲ ನಾಯಕನನ್ನ ಕೆಳಗಿಳಿಸಿ ಮುಂದುವರೆದ ವರ್ಗದ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದೇ ಆದರೆ ಇದು ನೆಗೆಟಿವ್ ಸಂದೇಶ ಹೋಗುತ್ತೆ. ಇದೇ ಅಸ್ತ್ರವನ್ನ ನೀವು ಪ್ರಬಲವಾಗಿ ಬಳಸಿದ್ದೇ ಆದರೆ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುತ್ತೆ. ಜೊತೆಗೆ ಸಾಧ್ಯವಾದರೆ ಡಿ ಕೆ ಶಿವಕುಮಾರ್ ಅವರ ಬಳಿ ಇರುವಂತಹ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನು ಕೂಡ ಕಿತ್ತುಕೊಳ್ಳುವಂತಹ ಪ್ರಯತ್ನ ಆಗಬೇಕು. ಹೀಗಂತ ಸಿದ್ದರಾಮಯ್ಯನವರ ಬಣದ ಹಿರಿಯ ಸಚಿವರು ಮತ್ತು ಶಾಸಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸಿದ್ದರಾಮಯ್ಯನವರನ್ನ ರೆಡಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಿತ್ರರೇ, ಇದರ ಹಿಂದಿನ ತಂತ್ರಗಾರಿಕೆ ಏನು ಕೇಳಿದ್ರೆ, ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಇನ್ನೊಂದು ಕಡೆಯಲ್ಲಿ ಎಚ್ ಸಿ ಮಹದೇವಪ್ಪ, ಇವರೆಲ್ಲರೂ ಸಹ ಹಿರಿಯ ಸಚಿವರು. ಇವರಿಗೆ ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ನಾಯಕತ್ವ ವರ್ಗಾವಣೆಗೊಳ್ಳುವಂತಹದ್ದು ಇಷ್ಟ ಇಲ್ಲ. ಇವರ ಪ್ರಯತ್ನ ಏನು ಕೇಳಿದ್ರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಜೊತೆಗೆ ಡಿ ಕೆ ಶಿವಕುಮಾರ್ ಇನ್ನಷ್ಟು ವೀಕ್ ಆಗಬೇಕು. ಅವರು ವೀಕ್ ಆಗಬೇಕು ಅಂತಂದ್ರೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ಅವರ ಕೈ ತಪ್ಪಬೇಕು. ಆಗ ಡಿ ಕೆ ಶಿವಕುಮಾರ್ ಅವರನ್ನ ರಾಜ್ಯದಲ್ಲಿ 2ನೇ ಪವರ್ ಸೆಂಟರ್ ಅಂತ ಹೈಕಮಾಂಡ್ ಪರಿಗಣಿಸೋದಿಲ್ಲ. ಈಗ ಏನಾಗಿದೆ ಅಂತಂದ್ರೆ, ಸಿದ್ದರಾಮಯ್ಯ ಅವರನ್ನ ಬಿಟ್ಟರೆ ಡಿ ಕೆ ಶಿವಕುಮಾರ್, ಈ ರೀತಿಯ ವಾತಾವರಣ ಕಾಂಗ್ರೆಸ್ನ ಹೈಕಮಾಂಡ್ ವಲಯದಲ್ಲಿದೆ. ಈ ಸ್ಥಿತಿ ಬದಲಾಗಬೇಕು ಅನ್ನುವಂಥದ್ದು ಈ ಎಲ್ಲ ಹಿರಿಯ ಸಚಿವರುಗಳ ಲೆಕ್ಕಾಚಾರ. ಅದಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರ ಜೊತೆಗೆ ಇವರು ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರಂತೆ.
ಇದಿಷ್ಟು ಮಾತ್ರ ಅಲ್ಲ, ಸಿದ್ದರಾಮಯ್ಯನವರ ಜೊತೆಗೆ ಮಾತುಕತೆ ನಡೆಸುವಂತಹ ಸಂದರ್ಭದಲ್ಲಿ ಈ ಸಚಿವರುಗಳು ಇನ್ನೂ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರಂತೆ. ಅದೇನು ಕೇಳಿದ್ರೆ, ಈಗ ಸೆಷನ್ ಮುಗಿತಿದ್ದ ಹಾಗೆ ಸಿದ್ದರಾಮಯ್ಯನವರನ್ನ ಬೆಂಬಲಿಸುವಂತಹ ಶಾಸಕರು ಮತ್ತು ಸಚಿವರು ಹೈಕಮಾಂಡ್ಗೆ ಪತ್ರವನ್ನು ರವಾನಿಸಬೇಕು. ಕರ್ನಾಟಕದಲ್ಲಿ ನಾಯಕತ್ವ ಬದಲಾಗಿದ್ದೇ ಆದ್ರೆ ಏನೇನು ತೊಂದರೆ ಆಗತ್ತೆ ಅನ್ನೋದ್ರ ಬಗ್ಗೆ ಪತ್ರ ರವಾನಿಸಬೇಕು. ಸಿದ್ದರಾಮಯ್ಯನವರು ತನ್ನ ಬಲ ಪ್ರದರ್ಶನವನ್ನ ಮಾಡಬೇಕು ಅನ್ನುವ ಕುರಿತಾಗಿಯೂ ಕೂಡ ಮಾತುಕತೆ ನಡೆದಿದೆಯಂತೆ. ಇಷ್ಟು ಮಾತ್ರ ಅಲ್ಲ ಮಿತ್ರರೇ, ಅಹಿಂದ ವರ್ಗದ ಒಂದು ದೊಡ್ಡ ಸಮಾವೇಶ ಆಗಬೇಕು ಅನ್ನುವ ಕುರಿತಾಗಿಯೂ ಕೂಡ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಸಿದ್ದರಾಮಯ್ಯನವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಸಿದ್ದರಾಮೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರಲ್ಲ, ಆ ರೀತಿಯಾದಂತಹ ಒಂದು ಶಕ್ತಿ ಪ್ರದರ್ಶನದ ಕಾರ್ಯಕ್ರಮವನ್ನು ಮಾಡಬೇಕು. ಕೆಲವರ ಅಭಿಪ್ರಾಯ ಏನಿದೆ ಕೇಳಿದ್ರೆ, ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿತಾರಲ್ಲ ಮುಖ್ಯಮಂತ್ರಿಯಾಗಿ, ಆ ದಿನವೇ ಬಹಳ ದೊಡ್ಡ ಶಕ್ತಿ ಪ್ರದರ್ಶನದ ಸಮಾವೇಶ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ಒಟ್ಟಿನಲ್ಲಿ ಮಿತ್ರರೇ, ನಿನ್ನೆ ಮೊನ್ನೆವರೆಗೂ ನೋಡಿದ್ರೆ ಸಿದ್ದರಾಮಯ್ಯನವರು ಸ್ವಲ್ಪ ವೀಕ್ ಆಗಿದ್ದಾರೆ. ಈ ಮೊದಲಿದ್ದಂತೆ ಅವರು ಕಾಣ್ತಾ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಆದರೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಆದಂತಹ ಡಿನ್ನರ್ ಮೀಟಿಂಗ್ ಬಳಿಕ ಸಿದ್ದರಾಮಯ್ಯನವರ ಹಾವ ಭಾವ, ಅವರ ನಡೆ, ಅವರ ಮಾತುಗಳು ಎಲ್ಲವೂ ಕೂಡ ಬದಲಾಗಿದೆ. ಅದಕ್ಕೆ ಡಿನ್ನರ್ ಮೀಟಿಂಗ್ನಲ್ಲಿ ಏನೋ ಚರ್ಚೆ ಆಗಿದೆ, ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಇವತ್ತು ಇಷ್ಟು ಅಗ್ರೆಸಿವ್ ಆಗಿ ಮಾತನಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಸೆಷನ್ ಮುಗಿತಿದ್ದ ಹಾಗೆ ಸಿದ್ದರಾಮಯ್ಯನವರು ಪಟ್ಟುಗಳನ್ನು ಗಟ್ಟಿಗೊಳಿಸಿದ್ದಾರೆ. ಇಷ್ಟು ದಿನ ಅವ್ರಿಗೇನಾಗಬೇಕಾಗಿತ್ತು? ಸೆಷನ್ ಸ್ಮೂತ್ ಆಗಿ ನಡಿಬೇಕಾಗಿತ್ತು, ಸರ್ಕಾರಕ್ಕೆ ಮುಜುಗರ ಆಗಬಾರ್ದಾಗಿತ್ತು. ಅದಕ್ಕೋಸ್ಕರವಾಗಿ ಅವರು ಎಲ್ಲೂ ಕೂಡ ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾ ಇರಲಿಲ್ಲ. ನಾನೇ 5 ವರ್ಷ CM ಅಂತ ಹೇಳಿಕೆ ಕೊಡ್ತಾ ಇರಲಿಲ್ಲ. ಯಾಕೆ ಕೇಳಿದ್ರೆ, ಸದನ ನಡೆಯುವಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರನ್ನ ಸುಮ್ಮನಿರಿಸುವಂತಹದ್ದು ಸಿದ್ದರಾಮಯ್ಯನವರಿಗೆ ದೊಡ್ಡ ವಿಚಾರ ಅಲ್ಲ. DK ಶಿವಕುಮಾರ್ ಅವರನ್ನ ಬೆಂಬಲಿಸುವಂತಹ ಶಾಸಕರಿದಾರಲ್ಲ, ಅವರನ್ನು ಸುಮ್ಮನಿರಿಸುವಂತಹದ್ದು, ಅವರಿಂದ ಮುಜುಗರ ಆಗದಂತೆ ತಡೆಯುವಂತಹದ್ದು ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಟಾಸ್ಕ್ ಆಗಿತ್ತು. ಅದೇ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಅಂತಹ ಜಾಣ್ಮೆಯ ನಡೆಯನ್ನು ಅನುಸರಿಸಿದ್ದಾರೆ ಅಂತ ಇವತ್ತು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಇವತ್ತಿನ ಎಲ್ಲ ರಾಜಕೀಯ ವಿದ್ಯಮಾನವನ್ನು ನೋಡಿದ್ರೆ ರಾಜ್ಯದಲ್ಲಿ ಸುಸೂತ್ರವಾಗಿ ಅಧಿಕಾರ ಹಸ್ತಾಂತರ ಆಗೋದಿಲ್ಲ. ಹೈಕಮಾಂಡ್ ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹಾಕಿದ್ರೂ ಕೂಡ ಸಿದ್ದರಾಮಯ್ಯನವರು ಅದಕ್ಕಿಂತ ಡಬಲ್ ಒತ್ತಡವನ್ನು ಹೈಕಮಾಂಡ್ ಮೇಲೆ ಹಾಕಿ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಿತ್ರರೇ, ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.